ನಮಸ್ತೆ. 9/2/2026 ಸೋಮವಾರ. ಇವತ್ತಿನ ದಿನದ ವಿಶೇಷಗಳನ್ನ ನೋಡೋಣ. 6:44ಕ್ಕೆ ಸೂರ್ಯೋದಯ, ಸಂಜೆ 6:24ಕ್ಕೆ ಸೂರ್ಯಾಸ್ತಮನ. ಇವತ್ತು 6:44ರಿಂದ ದಿನ ಪೂರ್ತಿ ಅಷ್ಟಮಿ ಇದೆ. ಅಷ್ಟಮಿಯಲ್ಲಿ ಮುಹೂರ್ತ ಕಾರ್ಯಗಳಿಲ್ಲ. ದೇವರ ಪೂಜೆಗಳು, ದೇವರ ಕಾರ್ಯ ಮಾಡ್ಬೋದು, ಲಕ್ಷ್ಮೀ ಪೂಜೆ ಮಾಡ್ಬೋದು. ಇವತ್ತಿನ ನಕ್ಷತ್ರ ವಿಶಾಖ ನಕ್ಷತ್ರ. ನಕ್ಷತ್ರನೂ 6:44ರಿಂದ ಫುಲ್ ನೈಟ್ ಇದೆ ವಿಶಾಖ ನಕ್ಷತ್ರ. ಹೀಗಾಗಿ ಇವತ್ತಿನ ವಿಶೇಷ ಏನು ಅಂತಂದರೆ, ದಿನ ಪೂರ್ತಿ ಒಂದೇ ನಕ್ಷತ್ರ, ಒಂದೇ ತಿಥಿ. ಇದು ಅಪರೂಪವಾಗಿ ಆಗುವಂಥದ್ದು. ಇವತ್ತು 50% ಇದೆ ಅಂತಂದರೆ ಮರಣಯೋಗವು ಶರೀರ ಪುಷ್ಟಿಯು ಎರಡು ಕೂಡಿ ಬಂದಿರೋದರಿಂದ ದಿನದಲ್ಲಿ ಮುಹೂರ್ತ ಕಾರ್ಯಗಳನ್ನ ಮಾಡುವಂತಿಲ್ಲ. ಇದರಲ್ಲಿ ಗಮನ ಕೊಡಿ. ಮತ್ತು ಇವತ್ತಿನ ಬೇರೆ ಬೇರೆ ವಿಷಯಗಳನ್ನ ನೋಡಿದ್ರೆ, ಇವತ್ತು ಸೂರ್ಯನಿರೋದು ತುಲಾರಾಶಿಯಲ್ಲಿ ರಾತ್ರಿ 1:11ವರೆಗೂ. ಆ ನಂತರ ಬರೋದು ರಾಶಿ ಬದಲಾಗುತ್ತದೆ, ಅಂದರೆ ವೃಶ್ಚಿಕ ರಾಶಿ ಬರುತ್ತದೆ. ಅಂದರೆ ವಿಶಾಖ ನಕ್ಷತ್ರ 4ನೇ ಪಾದ ಪ್ರಾರಂಭವಾಗೋದರಿಂದ ಆ ರೀತಿ ಇದೆ. ಬೆಳಿಗ್ಗೆ 6:44ರಿಂದ 11:44 ವಿಶಾಖ ನಕ್ಷತ್ರ 1ನೇ ಪಾದ. 11:44 ಮೇಲೆ ಸಂಜೆ 6:27ವರೆಗೂ ವಿಶಾಖ ನಕ್ಷತ್ರ 2ನೇ ಪಾದ. ಆನಂತರ ರಾತ್ರಿ 1:11ವರೆಗೂ ವಿಶಾಖ ನಕ್ಷತ್ರ 3ನೇ ಪಾದ. ರಾತ್ರಿ 1:12ರಿಂದ ವಿಶಾಖ ನಕ್ಷತ್ರದ 4ನೇ ಪಾದ ಸ್ಟಾರ್ಟ್ ಆಗುತ್ತದೆ. ಹಂಗಾಗಿ 4ನೇ ಪಾದ ಅಲ್ಲಿಂದ ಸ್ಟಾರ್ಟ್ ಆಯಿತು ಅಂತಂದರೆ ಅದು ವೃಶ್ಚಿಕ ರಾಶಿನೂ ಆಗುತ್ತದೆ. ಅದು ಫುಲ್ ಡೇ ಇದೆ. ಹಂಗಾಗಿ ಇವತ್ತೆಲ್ಲ ಒಂದೇ ತಿಥಿ, ಒಂದೇ ನಕ್ಷತ್ರ, ಏಕತಿಥಿ ಏಕ ನಕ್ಷತ್ರ ಅಂತ. ಇದೆಲ್ಲ ಬಿಟ್ಟರೆ ಬೇರೆ ಕೆಲವು ವಿಷಯಗಳನ್ನ ನೋಡೋಣ. ಇದರಲ್ಲೂ ಒಳ್ಳೆ ಟೈಮ್ ಬೇಕಾಗುತ್ತದೆ ಅಂತ ಸೆಲೆಕ್ಟ್ ಮಾಡಿದ್ವಿ. ಆದರೆ ಇದು ಎಲ್ಲ ಕಾರ್ಯಗಳನ್ನು ಮಾಡೋಕ್ಕಲ್ಲ, ಮುಹೂರ್ತ ಕಾರ್ಯಗಳು ಮಾಡೋಕ್ಕಲ್ಲ. ಎಮರ್ಜೆನ್ಸಿ ಕಾರ್ಯಗಳು, ಕೋರ್ಟು, ನಾವು ಯಾವತ್ತೂ ಹೇಳಿದ್ದೀವಿ, ಆಸ್ಪತ್ರೆ, ಈ ಕಾರ್ಯಗಳಿಗೆ ಬೆಳಿಗ್ಗೆ 6:44ರಿಂದ 8:10, ಬೆಳಿಗ್ಗೆ 9:41ರಿಂದ 11:04, ಮಧ್ಯಾಹ್ನ 1:46ರಿಂದ 3:15, ಸಂಜೆ 4:06ರಿಂದ 6:32, ರಾತ್ರಿ 8:39ರಿಂದ ರಾತ್ರಿ 12:32. ಅದೇ ಥರ ರಾತ್ರಿಯಲ್ಲಿ ಅಂದರೆ ಲೇಟ್ ನೈಟ್ 2:08 ಫುಲ್ಲಾಗಿದೆ. ಇದೆಲ್ಲ ಶುಭ ಸಮಯಗಳು. ಅಶುಭ ಸಮಯವನ್ನು ನೋಡೋಣ. ಬೆಳಿಗ್ಗೆ 8:12ರಿಂದ 9:39 ರಾಹುಕಾಲ, 11:06 12:34 ಯಮಕಂಡ ಕಾಲ. ಇನ್ನೂ ಯಮಕಂಡ ಕಾಲ ಮುಗಿದಿರಲ್ಲ, ಅಷ್ಟರಲ್ಲೇ ಇದರಲ್ಲಿ ನಕ್ಷತ್ರ ವಿಷಕಟಿಕಾ ಕಾಲವು ಸೇರುತ್ತದೆ. ಅಂದರೆ 11:19ರಿಂದ 1:06ವರೆಗೂ ನಕ್ಷತ್ರ ವಿಷಕಟಿಕಾ ಕಾಲ. ಅಂದರೆ ಇದರಲ್ಲಿ ಏನರ್ಥ ಅಂತಂದರೆ, 2 ಸೇರುತ್ತದೆ, 2 ಅಶುಭ ಸಮಯವೂ ಸೇರುತ್ತದೆ. ಹಂಗಾಗಿ ಬಹಳ ಎಚ್ಚರ. ಅದರಲ್ಲೂ ವಿಶಾಖ ನಕ್ಷತ್ರದವರು ಇನ್ನೂ ಗಮನ ಕೊಡಿ. ವಿಶಾಖ ನಕ್ಷತ್ರ ಗುರುವಿನ ನಕ್ಷತ್ರ. ಹಂಗಾಗಿ 3ನೇ ತಾರೀಕು, 12ನೇ ತಾರೀಕು, 29ನೇ ತಾರೀಕು, 30ನೇ ತಾರೀಕು ಹುಟ್ಟಿದವರಲ್ಲ ಗುರು ಪೂಜೆ ಮಾಡ್ಬೋದು. ಸ್ವಲ್ಪ ಎಚ್ಚರವಾಗಿರೋದು ಉತ್ತಮ. ಇವತ್ತು 12:57 ಮಧ್ಯಾಹ್ನದಿಂದ 1:44ವರೆಗೂ ದುರ್ಮುಹೂರ್ತ. ಹಂಗಾಗಿ 3 ಕೆಟ್ಟ ಟೈಮ್ ಸೇರುತ್ತದೆ ಇದರೊಳಗಡೆ. ಅಂದರೆ ಯಮಕಂಡ ಕಾಲ, ನಕ್ಷತ್ರ ವಿಷಘಟಿಕಾ ಕಾಲ, ದುರ್ಮುಹೂರ್ತ ಇಷ್ಟು ಸೇರುತ್ತದೆ. ನಂತರ 3:17 ಮಧ್ಯಾಹ್ನದಿಂದ ಸಂಜೆ 4:04ವರೆಗೂ ಒಂದು ದುರ್ಮುಹೂರ್ತವಿದೆ. ಸಂಜೆ 6:34ರಿಂದ ರಾತ್ರಿ 8:37ವರೆಗೂ ಮೃತ್ಯು ಪಂಚಕ ಇದೆ. ರಾತ್ರಿ 12:34ರಿಂದ 2:06 ವಿಷಕಾಲ. ಇಷ್ಟೆಲ್ಲ ಇರೋದರಿಂದ ನೋಡಿಕೊಂಡು ನಿಮ್ಮ ಕಾರ್ಯಗಳಲ್ಲಿ ಎಚ್ಚರ ವಹಿಸೋದು ನಿಮ್ಮ ಕರ್ತವ್ಯ. ಯಾಕೆಂತಂದರೆ ನಾವಾಗಿ ಹೋಗಿ ಲಾಸ್ ಮಾಡ್ಕೋಬಾರದು ಅಥವಾ ತೊಂದರೆಯಲ್ಲಿ ಸಿಕ್ಕಾಕೋಬಾರದು. ಇದನ್ನು ನೋಡಿ ನಿಮ್ಮ ಕಾರ್ಯಗಳನ್ನ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.